ನನಗೆ ಪ್ರಾಣಿಗಳು ಅಂದರೆ ಮನುಷ್ಯರಿಗಿಂತ ಜಾಸ್ತಿ ಪ್ರೀತಿ. ಪ್ರಾಣಿಗಳಿಗೆ ಮಾತಾಡೋಕ್ಕೆ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ನಮ್ಮ ಕೋರ್ಟ್ಗಳಲ್ಲಿ ಬಂದು ನಿಮ್ಗಳ ಮುಂದೆ ನಾನು ಆನೆಗಳ ಪರವಾಗಿ ಅಥವಾ ಚಿರತೆ ಪರವಾಗಿ, ನಾಯಿಗಳ ಪರವಾಗಿ, ಹುಲಿಗಳ ಪರವಾಗಿ ಮಾತಾಡೋಕ್ಕೆ ನಾವು ಬಂದಿದ್ದೀವಿ. ಅವ್ರ ಭಾಷೆ ಅವ್ರು ಏನು ಮನಸ್ಸಲ್ಲಿ ಏನು ಅನಿಸ್ತಿದೆ ನಾವು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಂದ್ಬಿಟ್ಟು ಏನಿಲ್ಲ, ನಾನು ಬೆಂಗಳೂರು ಹುಡುಗ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ. ಸೊ ಸ್ವಲ್ಪ ಈ ಬನ್ನೇರುಘಟ್ಟ ಇಟ್ ಬಿಲಾಂಗ್ಸ್ ಟು ಆಲ್ ಆಫ್ ಅಸ್. ಅದನ್ನು ಕಾಪಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅದು ಮಿಸ್ಟರ್ ವಿಷ್ಣು ನಾರಾಯಣ್ ಅಂತ ಮೂರನ್ನು ಅವ್ರ ಸ್ವಂತ ಇದು ಖರ್ಚು ಮಾಡಿ ಅದನ್ನು ಕಾಪಾಡಿಸಿದ್ದಾರೆ. ಆ್ಯಂಡ್ ಹೀ ಈಸ್ ದ ರಿಯಲ್ ಹೀರೋ. Because we have our own field, but we are united with a common purpose and common commitment. So ನಾವು ಏನು ಮಾಡ್ತೀವಿ, ಆಗಲೇ ಕೀರ್ತನ್ ಅವ್ರು ಹೇಳಿದಾಗೆ ನಾವು ಲೀಗಲ್ ಬ್ಯಾಟಲ್ಸ್ ಎಲ್ಲ ಇರ್ತಾ ಇದೆ. ಯೂಸ್ ಟು ಅಂಡರ್ಸ್ಟ್ಯಾಂಡ್ ಇಶ್ಯೂಸ್. ನನ್ನ ವಿಷಯ ತಗೊಂಡ್ರೆ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾ ಅಲ್ಲಿ ನಡೀತಿರೋ ಕನ್ಸರ್ವೇಷನ್ ಇಶ್ಯೂಸ್ ನಾನು ನೋಡಿದಾಗ ನನ್ನ ಕ್ಯಾಮ್ರಾನ ಸ್ವಲ್ಪ ಪಕ್ಕದಲ್ಲಿ ಇಟ್ಟು ನಾನು ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ದು 2009. ಸೊ ಬಂಡೀಪುರ, ನಾಗೋಳಿ ಇಂಥ ಕಡೆ ಕೆಲಸ ಮಾಡ್ತಾ ಇದ್ವಿ. ಬನ್ನೇರುಘಟ್ಟ ಕಡೆ ನಮಗೆ ಗಮನ ಬಂತು. ಸೊ ಈಗ ನೇರ ವಿಷಯಕ್ಕೆ ಬರೋದಾದ್ರೆ, ಇವಾಗ ವೈಲ್ಡ್ ಲೈಫ್ ಇಶ್ಯೂಸ್ ಅಂತ ಬಂದರೆ ನಮ್ಗೆ ಇಮಿಡಿಯೇಟ್ ಆಗಿ ಆಸ್ ಆಫ್ ಟುಡೇ ನಮಗೆ ಇಶ್ಯೂ ಬರೋದು ಇವಾಗ ಏನು ನಡೀತಾ ಇದೆ ನಾವು ನೋಡಿದ್ರೆ ಬಂಡೀಪುರ ಕಡೆ. ಸೊ ಅಲ್ಲಿ ನಡೀತಾ ಇರೋದು ವನ್ಯಜೀವಿಗಳು ಹ್ಯೂಮನ್ ಸೆಟಲ್ಮೆಂಟ್ಗೆ ಬಂದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಆ ಕಡೆ ನಾವು ಮಾತಾಡ್ತಿರೋದು ಸ್ವಲ್ಪ ತದ್ವಿರುದ್ಧವಾಗಿದೆ. ನಾವು ಕಾಡೊಳಗೆ ಹೋಗಿ ಮಾಡ್ತಿರೋ ಕನ್ಸರ್ವೇಷನ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡೋಕ್ಕೆ ಈ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಈ ಪೊಸಿಷನು. So, Ivaga, first let's talk about Bannerghatta forest first, then we'll talk about what are the issues we are going on. So, we are very privileged, very lucky to have a forest like Bannerghatta very close to the Bangalore. Almost adjoining the city. Of course, 25 kilometers ಒಳಗಡೆ ಒಂದು ಅಭಯಾರಣ್ಯ ನ್ಯಾಷನಲ್ ಪಾರ್ಕ್ ಇದೆ. ಅದರಲ್ಲಿ ಇವಾಗ ಬರೀ ಆನೆಗಳಲ್ಲ, ಇವಾಗ ಒಂದು ಹುಲಿ ಕೂಡ ಕಾಣಿಸ್ಕೊಂಡಿದೆ 2015 ಇಂದ. ಸೊ ಅದ್ರ ಮಹತ್ವ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಪ್ರೊಟೆಕ್ಷನ್ ಜಾಸ್ತಿ ಬೇಕು. In terms of wildlife sanctuaries, tiger reserve, national park gets the highest protection as per the law. But ಇಲ್ಲಿ ಸ್ವಲ್ಪ ವಿರುದ್ಧವಾಗಿ ನಡೀತಾ ಇದೆ. ಏನಂದ್ರೆ ಇವಾಗಿರೋ ಬನ್ನಘಟ್ಟ ಫಾರೆಸ್ಟ್ ಏನಿದೆ, ಇಟ್ ಇಸ್ ನಾಟ್ ಎ ಸ್ಟ್ಯಾಂಡ್ ಅಲೋನ್ ಫಾರೆಸ್ಟ್. ಇದು ಈ ಕಡೆ ವೆಸ್ಟರ್ನ್ ಘಾಟ್ಸ್ ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೆಲ್ಲ ತಿಳಿದಿದಾಗೆ ಒಂದು ಆನೆ ದಿನಕ್ಕೆ ಸುಮಾರು 16 ಗಂಟೆ ಅದು ಮೇಯದಲ್ಲೇ ಇರುತ್ತೆ, ತಿಂತಾನೆ ಇರುತ್ತೆ. ಸೊ ಅದಕ್ಕೆ ತಿನ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ನಾಟ್ ಎ ಟೆರಿಟೋರಿಯಲ್ ಅನಿಮಲ್, ಅದು ಸುತ್ತಾ ಇರುತ್ತೆ. ಇವತ್ತು ಬನ್ನಘಟ್ಟಲ್ಲಿ ಇರೋದು, ನಾಳೆ ನಿಮಗೆ ಮಲೆ ಮದಸ್ನಲ್ಲಿ ಕಾಣುತ್ತೆ, ಅಲ್ಲಿಂದ ಬಂಡೀಪುರ ಹೋಗುತ್ತೆ, ಸತ್ಯಮಂಗಲವರೆಗೂ ಒಟ್ಟು ಕಾಡು ನಮ್ಮ ಬೆಂಗಳೂರು ಪಕ್ಕದಲ್ಲಿದೆ ಅಂದ್ರೆ ಅದು ನಮ್ಮ ಪುಣ್ಯ. ಹೌದು. ಆದರೆ ಅದೇ ಇವಾಗ ಡೇಂಜರ್ ಆಗಿದೆ. ದಿ advantages become a destruction point of view because of unwanted attraction it is getting from the real estate also, and what we call as anthropocentric activities ಅಂತ ಮಾತ್ರ. ಸೊ ಏನಾಗಿದೆ, ಇದರಲ್ಲಿ ನೋಡಿ ನಾನೊಂದು ಮೆಟೀರಿಯಲ್ ಕೊಟ್ಟಿದ್ದೀನಿ ಜಸ್ಟ್ ಟು ಶೋ ಹೌ ಇಂಪಾರ್ಟೆಂಟ್ ಬನ್ನಘಟ್ಟ ಇದೆ ಅಂತ. ಇಲ್ಲೊಂದು ನೋಡಿ BNHS ಅಂತ ಇದೆ, ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅಂತ. ಇವರು ಒಂದು 9 ತಿಂಗಳು ರಿಸರ್ಚ್ ಮಾಡಿದ್ದಾರೆ ಇಲ್ಲಿ ಯಾಕೆ ಟೈಗರ್ ಬಂತು ಇಲ್ಲಿ ಅಂತ. ಸಬ್ಬರ್ಡನ್ ಟೈಗರ್ ಅಂದ್ರೆ ಟೀನೇಜ್ ಟೈಗರ್ 2015 ಒಂದ್ಸಲಿ ಕಾಣಿಸ್ಕೊಂಡಿದ್ದು, 2023 ಕಾಣಿಸ್ಕೊಂಡಿದೆ. ನನ್ನ ಪುಣ್ಯ ನಾನು 2024 ಒಂದ್ಸಲಿ ನೋಡಿದ್ದೀನಿ ಆ ಹುಲಿ ಸಬ್ಬರ್ಡನ್. ಸೊ ಹುಲಿ ಕಾಣಿಸ್ಕೊಂಡಿದೆ ಅಂದ್ರೆ ಇಲ್ಲಿ ಇಟ್ ಇಸ್ ಟ್ರೈಂಗ್ ಟು ಮೇಕ್ ಇಟ್ಸ್ ಎ ಟೆರಿಟರಿ ಇನ್ ಬನ್ನಘಟ್ಟ ನ್ಯಾಷನಲ್ ಪಾರ್ಕ್. ಇದು ನಾನು ಹೇಳ್ತಿರೋದಲ್ಲ, ಈ ಸ್ಟಡಿ ಹೇಳುತ್ತೆ. ಸೊ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ, ಯಾವ್ಯಾವ ಡೇಟ್ನಲ್ಲಿ ಎಲ್ಲಿ ಕಾಣಿಸ್ಕೊಂಡಿದೆ ಅಂತ ಇದರಲ್ಲಿದೆ, ನೀವು ನೋಡ್ಬೋದು ಅದು. ಸೊ ಇದಲ್ಲದೆ ಇನ್ನೊಂದು ಆರ್ಟಿಕಲ್ ಹಾಕಿದ್ದೀನಿ ನೋಡಿ, ಅದು ಕೂಡ ರಿಸರ್ಚ್ ಮಾಡಿರೋದು. ಆನೆಗಳು ಹೇಗೆ ಓಡಾಡ್ತವೆ ಬನ್ನರ್ಘಟ್ಟನಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ 130-150 ಆನೆಗಳು ಇರ್ತವೆ ರೆಸಿಡೆಂಟ್ ಆಗಿ. ಮೈಗ್ರೇಷನ್ ಟೈಮ್ನಲ್ಲಿ 300-400ವರೆಗೂ ಹೋಗುತ್ತೆ. ಸೊ ಸ್ಟಡಿ ಮಾಡಿದ್ರು. ಇಂಥ ಒಂದು ಕಾಡು ಇವತ್ತು ಏನಾಗ್ತಿದೆ ಅಂದರೆ ಆಂಥ್ರೋಪೋಸೆಂಟ್ರಿಕ್ ಮಾನವ ಕೇಂದ್ರಿತ ಆಕ್ಟಿವಿಟೀಸ್ ಇಂದ ಕಾಡು ಚಿಕ್ಕದಾಗ್ತದೆ. ಇವಾಗ ನಾವೆಲ್ಲ 40-60 ಮನೇಲಿದ್ದೀವಿ, ಸಡನ್ ಆಗಿ ಒಂದು ಈ ಕಡೆ ಹತ್ತಡಿ ಆ ಕಡೆ ಹತ್ತಡಿ ತೆಗೆದು ಬಿಡ್ತೀರ, ನಮ್ಗೆ ಹೇಗಾಗುತ್ತೆ ಅದೇ ಇವಾಗ ಆಗ್ತಾ ಇರೋದು. ಫಸ್ಟ್ ಇಶ್ಯೂ ಐ ವಾಂಟ್ ಟು ಟಾಕ್ ಅಬೌಟ್ ಇಸ್ ದಿಸ್ ಫಾರೆಸ್ಟ್ ರೆಡ್ಯೂಸ್ಡ್ ಇಸ್ ಎ ಫಾರೆಸ್ಟ್ ರೆಫ್ಯೂಸ್. ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಇಕೋಸೇಫ್ ESZ ಅಂತ. Seeing this destruction going on from quite some time. Okay, now as a trust, we have filed a case here in the state, that is High Court, as well as in the Supreme Court, on two important matters. One is the reduction of eco-sensitive zone. Now, ಮುಂದುವರೆಯಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅರ್ಥ ಮಾಡ್ಕೊಬೇಕಂದ್ರೆ, ಈಕೋ-ಸೆನ್ಸಿಟಿವ್ ಝೋನ್ ಅಂದರೆ ಏನು? ಸುಮಾರು ಜನಕ್ಕೆ ಫಸ್ಟ್ ಆಫ್ ಆಲ್ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಂದರೆ ಮೋಸ್ಟ್ ಆಫ್ ದೆಮ್ ಅಂದ್ಕೊಳ್ಳೋದೇ ಝೂ ಅಂತ. ಎಲ್ಲರೂ ಅಂದ್ಕೊಂಡಿರೋದು ಅದೊಂದು
ಝೂ ಅಂದ್ಕೊಂಡಿದ್ದಾರೆ. ಝೂ ಅಲ್ಲ, ಇದು ನ್ಯಾಷನಲ್ ಪಾರ್ಕ್ ಅಂದರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರೆಸ್ಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರೆಸ್ಟ್ ಇನ್ ದ ಕಂಟ್ರಿ. ಇವಾಗ ಇಡೀ ದೇಶದಲ್ಲೇ ಉಳ್ಕೊಂಡಿರುವಂಥ ಪ್ರೊಟೆಕ್ಟೆಡ್ ಏರಿಯಾಸ್ ಬರೀ 2.5% ಮಾತ್ರ. ವೆರಾಸ್ ಒಂದು ದೇಶ ಮುಂದುವರಿಬೇಕು ಒಳ್ಳೆ ರೀತಿಯಲ್ಲಿ, ಎಲ್ಲರಿಗೂ ಸಮಬಾಳ್ವೆ ಸಮವಾಗಿ ಎಲ್ಲರಿಗೂ ಒಳ್ಳೆ ಪಾಲು ಸಿಗಬೇಕು ಅಂದರೆ 28% ಫಾರೆಸ್ಟ್ ಇರಬೇಕು. 28% ಫಾರೆಸ್ಟ್ ಇರಬೇಕು. ಫಾರೆಸ್ಟ್ ಅಂದರೆ ಏನು? ನ್ಯಾಚುರಲ್ ರಿಸೋರ್ಸಸ್. ಪ್ರತಿ ದೇಶದ ಒಂದು ವೆಲ್ತ್ನ, ವೆನ್ ಯು ವಾಂಟ್ ಟು ಗೋ ಹೆಡ್ ಅಂಡ್ ಇವ್ಯಾಲ್ಯೂಯೇಟ್ ವೆಲ್ತ್ ಆಫ್ ಅ ಕಂಟ್ರಿ, ಇಟ್ ಈಸ್ ಇವ್ಯಾಲ್ಯೂಯೇಟೆಡ್ ಬೈ ದ ನ್ಯಾಚುರಲ್ ರಿಸೋರ್ಸಸ್. ಎಷ್ಟು ನಮ್ಮಲ್ಲಿ ಸಂಪತ್ತಿದೆ. ಇವಾಗತ್ತು ನಮ್ಮ ದೇಶದಲ್ಲಿ 10 ವರ್ಷ ಆದಮೇಲೆ ಈ ಲಾಸ್ಟ್ 10 ಇಯರ್ಸಲ್ಲಿ ಉಳ್ಕೊಂಡಿರೋದೇ 2.5% ಫಾರೆಸ್ಟ್. ಇವತ್ತು ನಮ್ಮ ಸ್ನೇಹಿತರು ಕೀರ್ತನ್ ಅವರು ಈ ಇಕೋಸೆನ್ಸಿಟಿವ್ ಝೋನ್ ಮ್ಯಾಪ್ ತೋರಿಸಿದ್ರಲ್ಲ, ನಾನು ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಬೇಕು. 2016 ಒಂದು IASC ವೆಂಟ್ ಅಹೆಡ್ ಅಂಡ್ ಡಿಡ್ ಅ ಸ್ಟಡಿ. ದೇ ಡಿಡ್ ಅ ಡೀಟೇಲ್ಡ್ ಸ್ಟಡಿ ಫಾರ್ 4 years. 4 ವರ್ಷ ದೇ ಡಿಡ್ ಅ ಸ್ಟಡಿ ಅಂಡ್ ದೇ ಕೇಮ್ ಔಟ್ ವಿತ್ ಅ ಇಕೋಸೆನ್ಸಿಟಿವ್ ಝೋನ್. ಅದು ಈ ಚುಕ್ಕೆಗಳಿರುವಂಥ ಜಾಗ, ನಿಮ್ಮ ಹತ್ರ ಇರುವಂಥ ಕಿಟ್ಟಲ್ಲಿ ಈ ಮ್ಯಾಪು ಇದೆ. ಈ ಚುಕ್ಕೆಗಳಿರುವಂಥ ಜಾಗ ಇದು 4 ಕಿಲೋಮೀಟರ್ ಬರುತ್ತೆ. 4 ಕಿಲೋಮೀಟರ್ಸ್ ಬರುತ್ತೆ, ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಬರುತ್ತೆ. ಅನಿಮಲ್ಸ್ ಇವಾಗ ಥ್ರೂಔಟ್ ದ ಎಂಟೈರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇಂದ ನಮ್ಮ ಪಕ್ಕದಲ್ಲಿರೋ ಅನಿಮಲ್ಸು ಕಾಡನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ. ದೇವ್ರನ್ನ ನೋಡಿರ್ಬೋದು, ನಮ್ಮ ಕಾಡನ್ನು ನೋಡಿರ್ಬೋದು, ನಮ್ಮ ಮನೆ ನೋಡಿರ್ಬೋದು. ಇವಾಗ ಬಿಕಾಸ್ ಆಫ್ ಆಲ್ ದ ಕಮರ್ಷಿಯಲ್ ಆಕ್ಟಿವಿಟೀಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದ್ಬಿಟ್ಟು 4.5 ಕಿಲೋಮೀಟರ್ಸ್ ಅಂದ್ಬಿಟ್ಟು ಇಕೋ ಸೆನ್ಸಿಟಿವ್ ಝೋನ್ ಮಾಡಿತ್ತು. ಟು ಗಿವ್ ಯು ಅ ಸ್ಮಾಲ್ ಬ್ಯಾಕ್ಗ್ರೌಂಡ್ ಆಫ್ ಇಟ್, ಇನ್ 2006 ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಬ್ಲಾಂಕೆಟ್ ಲಾ ಹಾಕಿತ್ತು. 10 kilometers around all national parks should be eco-sensitive zone ಅಂದ್ಬಿಟ್ಟು. And then state governments had a problem, they reduced it, they went to head to Supreme Court and they told 10 kilometers agala, we have to reduce it, there might be a lot of settlements, there might be urban populations around it. So Supreme Court directed all the state governments to have a scientific study and give a reputed scientific agency a study to understand what would be eco-sensitive zone ಅಂದ್ಬಿಟ್ಟು. In Bannerghatta, around Bangalore, Indian Institute of